ನಮಸ್ಕಾರ ಸ್ನೇಹಿತರೆ. ಇವಾಗ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ನಿಮ್ಗೆ ಒಂದು ಸ್ವಲ್ಪ ಕುತೂಹಲ ಆಗ್ತಿದೆಯಾ? ಯಾವುದಪ್ಪ ಈ ಥರ ಸೈಕಾಗಿದೆ ಈ ಜಾಗ ಅಂತ ನಿಮ್ಗೆ ಆಸಕ್ತಿ ಆಗ್ತಿದೆ ಅಂತೇಳ್ಬಿಟ್ಟು ನನಗೆ ಅನಿಸ್ತಾ ಇದೆ. ಜಸ್ಟ್ ಫ್ಯೂ ಮಿನಿಟ್ಸ್ ವೆಯ್ಟ್ ಮಾಡಿ, ಇದ್ರ ಎಂಡಿಗೆ ಕರ್ಕೊಂಡು ಹೋಗ್ತೀನಿ. ಅದ್ಭುತವಾಗೇ ಇದೆ. ನೀವು ಈ ಭಾವಕ್ಕೆ ಭೇಟಿ ಕೊಟ್ಟಾಗ ನಿಮಗೆ ಒಂದು ಒಳ್ಳೆ ಥ್ರಿಲ್ ಸಿಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಈ ಜಾಗಕ್ಕೆ ಯಾವುದೇ ಒಂದು ಬಸ್ ವ್ಯವಸ್ಥೆ ಇಲ್ಲ, ಮತ್ತು ಆಟೋ ಈ ರೀತಿ ಯಾವುದೇ ರೀತಿ ವೆಹಿಕಲ್ಗಳು ಓಡಾಡಲ್ಲ. ಒಂಥರ ಜನ ಇದ್ದರೂ ಕೂಡ ಜನ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲೆಲ್ಲ ಓಡಾಡಲಿಕ್ಕೆ ಒಂದು ಓನ್ ವೆಹಿಕಲ್ ಇದ್ದರೆ ಒಂಥರ ಬೆಟರ್. ಅಥವಾ ಸ್ನೇಹಿತರುಗಳ ಜೊತೆ ಕೂಡಿ ಬಂದು ನೀವು ಏನಾದರೂ ವೆಹಿಕಲ್ ಮಾಡ್ಕೊಂಡು ಬಂದು ಭಾಗದಲ್ಲಿ ಒಂದು ಈ ಥರ ಒಂದು ಜಾಗ ಬರಬೇಕು ಅಂತ ನಿಮ್ಗೆ ಅನಿಸಿದ್ರೆ ಭಾಳ ಚೆನ್ನಾಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದೇ ಲಾಸ್ಟು ಡೆಡ್ ಎಂಡ್ ಈ ಕಡೆ ರೂಟಲ್ಲಿ. ಹಿಂದೆ ಎಲ್ಲ ಬೆಟ್ಟ ಗುಡ್ಡಗಳು ಒಂದು ಕ್ಲೋಸ್ ಆಗಿರೋದ್ರಿಂದ ಈ ಭಾಗಕ್ಕೆ ಬರಬೇಕು ಅಂತಂದರೆ ಯಾವುದೇ ಒಂದು ಬಸ್ ಸಂಪರ್ಕ ವ್ಯವಸ್ಥೆ ಅಷ್ಟಾಗಿ ಇಲ್ಲ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಯಾವುದು ಈ ಜಾಗ ಅಂತ ಸುಮಾರು ಜನಕ್ಕೆ ಇದು ಗೊತ್ತಿರುತ್ತೆ. ನೋಡೋಣ, ಗೆಸ್ ಮಾಡಿ. ನೋಡಿ ಎಷ್ಟು ಸಖತ್ತಾಗಿದೆ ರೀ. ಸುತ್ತ ವ್ಯೂಸ್ ನೋಡ್ರೆ ಸೂಪರಾಗಿದೆ. ಈ ಬಯಲು ಪ್ರದೇಶ ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ಕಮ್ಮನಕೋಟೆ ಅಂತ ಹೇಳ್ಬಿಟ್ಟು ಹರಿಹರೊಪ್ಪದಿಂದ ಒಂದು 2 ಕಿಲೋಮೀಟ್ರು ಮುಂದೆ ಬರಬೇಕು. ಈ ಜಾಗಕ್ಕೆ ಬಂದಾಗ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಈ ಜಾಗ ಅಂತೇಳಿ. ನೀವು ಸುತ್ತ ನೋಡ್ತಾ ಇರ್ಬೋದು, ಬರೀ ಬೆಟ್ಟಗಳೇ ರೀ. ಎತ್ತಲಿಂದ ನೋಡ್ರು ಬರೀ ಬೆಟ್ಟನೇ. ಅದ್ಭುತವಾಗಿದೆ ಅಲ್ವಾ ವ್ಯೂಸು? ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು. ಮಳೆಗಾಲದಲ್ಲಿ ಈ ಭಾಗಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನಮ್ಮ ಸ್ನೇಹಿತರು ರಂಗಣ್ಣ ಅಂತ ಒಬ್ಬರು ಸಿಕ್ಕಿದ್ದಾರೆ. ಅವ್ರು ಹೇಳ್ತಾಯಿದ್ರು, ಸರ್ ಇವಾಗ ಇಲ್ಲೆಲ್ಲ ಏನು ಅಷ್ಟು ಕ್ರೇಜ್ ಇರಲ್ಲ, ಈ ಜಾಗದಲ್ಲಿ ನೀವು ಮಳೆಗಾಲದಲ್ಲಿ ಈ ಜಾಗಕ್ಕೆ ಭೇಟಿ ಕೊಡಿ, ತುಂಬ ಅದ್ಭುತವಾಗಿರುತ್ತೆ ಅಂತ ಈಗ ತಾನೇ ಹೇಳ್ತಾಯಿದ್ರು. ನಮ್ಮ ಸ್ನೇಹಿತರಾದಂಥ ರಂಗಣ್ಣವ್ರನ್ನೂ ಕೂಡ ಮಾತಾಡ್ಸೋಣ ಮುಂದೆ ಹೋಗ್ತಾ. ಸ್ನೇಹಿತರು ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿದೆ ನೋಡ್ರಿ ಈ ತಾಣ. ನಾವು ನಿಜಕ್ಕೂ ಯಾವ ಥರ ಇದೆ ಅಂತ ಹೇಳಿ ನೋಡ್ತಾ ಇರಿ. ಇಲ್ಲಿ ಹತ್ತಲಿಕ್ಕೆ ನೋಡಿ ಎಷ್ಟು ಸೊಗಸಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಓಕೆ ನೋಡಿ, ಈ ಜಾಗದಲ್ಲೆಲ್ಲ ಸ್ನೇಹಿತರು ಒಂಥರ ಟ್ರೆಕ್ಕಿಂಗ್ ಥರ ಓಡಾಡ್ತಿದ್ರೆ ಹೆಂಗೆ ಮಜಾ ಇರುತ್ತೆ. ಇಲ್ಲೆಲ್ಲ ಸುಮ್ಮನೆ ಒಬ್ಬೊಬ್ಬರೇ ಬರಲಿಕ್ಕಾಗಲ್ಲ, ಸ್ನೇಹಿತರು ಕೂಡ ಬಂದರೆ ಭಾಳ ಚಂದದಂಥ ಪ್ಲೇಸು ಅಂತಲೇ ಹೇಳ್ಬೋದು. ಅಲ್ಲ ಅವ್ರು ಮುಂದೆ ಹೋಗ್ತಾ ಇದ್ದಾರಲ್ಲ ಅವರೇ ರಂಗಣ್ಣ. ಹಂಗೆ ಒಂದು ತಿರುಗಲಿ ಲುಕ್ಕು ನೋಡ್ರಲ್ಲ, ಇವರೇ ರಂಗಣ್ಣ ಸ್ನೇಹಿತರು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಪ್ಪ ಅಂತಂದರೆ ಬನ್ನಿ, ಅದು ಸಸ್ಪೆನ್ಸ್ ಜಾಗ, ಅಲ್ಲೇ ಹೋಗಿ ಮಾತಾಡೋಣ ಅವ್ರ ಜೊತೆನೆ, ಆಯಿತಾ? ಈ ಕಡೆ ಹಳ್ಳಿದು ಒಂಥರ ಮನೆ ಹತ್ರ ನೀರು ಕಾಯಿಸ್ಲಿಕ್ಕೆ ಅಂಡೆ ಒಲೆಗೆ ಬೆಂಕಿ ಇಟ್ಟಿರ್ತಾರಲ್ಲ, ಅದೇ ಇರಬೇಕು ಅಂದ್ಕೊಂಡಿದ್ದೀನಿ. ಮೇಲ್ಗಡೆ ಬೆಂಕಿ ಬರ್ತಾ ಇದೆ ನಿಧಾನಕ್ಕೆ.
ಇಲ್ಲೆಲ್ಲ ಇಳಿಯೋದು ಎಷ್ಟು ಚೆನ್ನಾಗಿತ್ತು ನೋಡ್ರಿ. ಹೌದೌದು. ಈ ಕಲ್ಲು ಗುಡ್ಡಗಳು ಬೆಟ್ಟ ಹತ್ತಿ ಇಳಿಯೋದೇ ಅದ್ಭುತ ಅಂತಲೇ ಹೇಳ್ಬೋದು ಈ ಜಾಗದಲ್ಲಿ. ಒಂದ್ಸತಿ ಒಮ್ಮೆ ಹಿಂದಕ್ಕೆ ತೋರಿಸ್ತೀನಿ ನೋಡ್ರಿ ಯಾವ ಥರ ಇಳ್ಕೊಂಡು ಬಂದಿದ್ದೀವಿ ನಾವು ಅಂತ. ನೋಡ್ರಿ ಎಲ್ಲಿ ಹೆಂಗಿದೆ ಕಲ್ಲು ಗುಡ್ಡಗಳು ಎಲ್ಲ. ಥರ ಇವತ್ತು ಸೈಕ್ ಅನಿಸುತ್ತೆ ನನಗೆ. ಮನೆ ತ ಬಿದ್ದಿದ್ರೆ ಎಷ್ಟೊಂದು ಖುಷಿ ಕೊಡ್ತಿರ್ತೋ ಇಲ್ವೋ. ಈ ಥರ ಒಂದು ಅದ್ಭುತವಾಗಿರೋಂಥ ಒಂದು ಜಾಗಕ್ಕೆ ಬಂದಿರೋದು ಭಾಳಷ್ಟು ಖುಷಿ ಅಂತಲೇ ಹೇಳ್ಬೋದು. ಕಾಲದಾಗ ಮಾತ್ರ ಬರುತ್ತೆ ಇಲ್ಲಿ. ಸ್ನೇಹಿತರೆ, ಕಮ್ಮನ ಕೋಟೆ ಅಂತ ಹೇಳ್ಬಿಟ್ಟು ಈ ಒಂದು ಭಾಗದಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ನಮ್ಮ ಸ್ನೇಹಿತರಾದಂಥ ರಂಗಣ್ಣವ್ರ ಪರಿಚಯ ಆದರು. ಈ ಒಂದು ಜಾಗದ ಬಗ್ಗೆ ಅವರ ಒಂದೆರಡು ಮಾತುಗಳು ಹೇಳ್ತಾರೆ, ಕೇಳಿ ಸ್ನೇಹಿತರೆ. ಇದು ಮಳೆಗಾಲದಲ್ಲಿ ನೋಡಕ್ಕೆ ಒಂಥರ ಇದು ಗುಂಡು ಇದೆಯಲ್ಲ ಇಲ್ಲಿ ಒಳ್ಳೆ ಇಲ್ಲಿ ಜೋಗ್ ಫಾಲ್ಸ್ ತರ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದು ಮಳೆಗಾಲದಾಗ ಬಂದು ಒಳ್ಳೆ ಅನುಕೂಲ ಇದೆ. ಮಳೆಗಾಲದಲ್ಲಿ ಈ ಜಾಗ ನೋಡ್ಲಿಕ್ಕೆ ಅದ್ಭುತವಾಗಿ ಕಾಣಿಸುತ್ತೆ. ಜೋಗ್ ಫಾಲ್ಸ್ ತರನೇ ಬರುತ್ತೆ, ಹೌದಲ್ವಾ? ಜೋಗ್ ಫಾಲ್ಸ್ ಈ ಮಲೆನಾಡಲ್ಲಿ ಹೆಂಗೆ ಇದೆಯೋ ಬಯಲುನಾಡಲ್ಲಿ ಈ ತರ ಜಲಪಾತ ನಾವಿಲ್ಲಿ ಕಾಣ್ಬೋದು. ಗವಿ ಕಾಣ್ತಾ ಇದೆಯಲ್ಲ ನೋಡಿ, ಅಲ್ಲಿ ಮೇಲ್ಗಡೆ ಗವಿ ಕಾಣ್ತಾ ಇದೆಯಲ್ಲ, ಅಲ್ಲೇ ನೀರು ಬರೋದು. ಅಲ್ಲಿಂದ ನೀರು ಬರುತ್ತೆ ರಂಗಣ. ಇಲ್ಲಿ ದಪ್ಪನ ಹೋಗುತ್ತೆ ನೀರೇನು, ಇಷ್ಟು ದಪ್ಪನ ನೀರು ಹೋಗುತ್ತಾ? ಫುಲ್ ಹೋಗುತ್ತೆ, ಜನ ಸಿಕ್ಕಾಪಟ್ಟೆ. ಹೌದ್ರಾ? ನೋಡ್ರಿ ಸ್ನೇಹಿತರೆ, ಮಳೆಗಾಲದಲ್ಲಿ ಬಂದ್ರೆ ಮಾತ್ರ ಈ ಜಾಗ ಅದ್ಭುತ ಅಂತ. ನೋಡಿ, ಈಗ ಇಲ್ಲೆಲ್ಲೂ ಏನೂ ಇಲ್ಲ, ನೀವು ಈ ಭಾಗದಲ್ಲಿ ಸುತ್ತ ನೋಡ್ಬೋದು. ಸೊ ಇಲ್ಲಿ ಯಾವ ಒಂದು ಜನಸಂದಣಿ ಕೂಡ ನಮಗೆ ಈಗ ಕಾಣ್ತಾ ಇಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು ಸುತ್ತ. ಇಲ್ಲಿ ಮಳೆಗಾಲದಲ್ಲಿ ಅಂಗಡಿಗಳು ಕೂಡ ಇಟ್ಕೊಂತಾರೆ ಒಂದು ಈ ಭಾಗದಲ್ಲಿ. ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಸರ್ಕಾರ ಅಭಿವೃದ್ಧಿ ಪಡಿಸ್ತಿದೆ. ಇಲ್ಲೆಲ್ಲ ಒಂದು ಟ್ಯಾಂಕಿನ ವ್ಯವಸ್ಥೆ ಎಲ್ಲ ಪರವಾಗಿಲ್ಲ. ಅಂದರೆ ಇಲ್ಲಿಗೆ ಒಬ್ಬೊಬ್ಬರೇ ಬರ್ಲಿಕ್ಕಾಗಲ್ಲ, ಸ್ನೇಹಿತರು ಕೂಡ ಜೊತೆಗೆ ಬಂದರೆ ತುಂಬ ಚೆನ್ನಾಗಿರೋಂಥ ಪ್ಲೇಸ್ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಾವು ಬಂದಿರೋ ಜಾಗದಲ್ಲೂ ಅಷ್ಟೇ ಒಳ್ಳೆ ಮಳೆ ಬೇರೆ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಒಂದು ಇದ್ರ ಹಿಂದೆಗಡೆ ಎಷ್ಟು ಇಬ್ಬನಿ ಥರ ಕಾಣಿಸ್ತಾ ಇದೆ ನೋಡ್ರಿ. ಮಳೆನಿ ತುಂಬ ಅದ್ಭುತ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಈ ಭಾಗಕ್ಕೆ ಭೇಟಿ ಕೊಟ್ಟಾಗ ಮಳೆಗಾಲದಲ್ಲಿ ಇಲ್ಲಿಗೆ ಬಂದರೆ ನಿಮಗೆ ಈ ಒಂದು ಬಯಲು ಪ್ರದೇಶದ ಒಂದು ಜಲಪಾತವನ್ನು ನೋಡ್ಬೋದು. ಇದನ್ನು ಬಯಲು ಪ್ರದೇಶದ ದೂದ್ ಸಾಗರ್ ಅಂತಲೇ ನಾವು ಕರಿಬೋದು ಅಂತಲೇ ಹೇಳ್ತಾ ಮುಂದೆ ಇನ್ನೊಂದು ಭಾಗಕ್ಕೆ ಹೋಗೋಣ. ಅಲ್ಲಿವರೆಗೂ ಈ ಜಾಗ ನೋಡ್ತಾ ಇರಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಕುರಿಗಳು ಸರ್, ನಾವು ಕುರಿಗಳು ನೋಡ್ರಿ, ಒಂದ ಕುರಿ. ಬಟ್ ರಂಗಣ ಒಂದು ಮಾತು ಹೇಳ್ತಿತ್ತು, ಈ ಭಾಗದಲ್ಲಿ ಈ ಸಮಯದಲ್ಲಿ ಬಂದರೆ ಸರ್ ಕುರಿಗಳಿಗೆ ನೀರಿಲ್ಲ, ಇನ್ನು ಮನುಷ್ಯರಿಗೆಲ್ಲ ನೀರು ಸಿಗುತ್ತೆ ಅಂತ. ಅದ್ಭುತ ಅಲ್ವಾ ಸ್ನೇಹಿತರೆ ಮಾತು? ಖಂಡಿತವಾಗ್ಲೂ ಭಾಳ ಜೀವನಕ್ಕೆ ಅನುಭವಯುತವಾದಂಥ ಮಾತು ಅಂತಲೇ ಹೇಳ್ತಾ ನೋಡಿ, ಕುರಿಗಳು ಎಷ್ಟು ಹಿಂಡು, ಈ ಕಡೆ ಕುರಿ ಮೇಕೆ, ಇವೆಲ್ಲ ಮೇಕೆಗಳು. ಅವರಿಂದ ನಾನು ಕುರಿ ಅಂತ ಇದ್ದೀನಿ. ಕುರಿನೂ ಇದರಲ್ಲಿ 1-2 ಇದೆ ಮಿಕ್ಸ್ ಅಲ್ವಾ ಅಣ್ಣ? ಅಷ್ಟೇ, ಕುರಿಗಳು ಸ್ವಲ್ಪ ಮಿಕ್ಸ್ ಇದ್ದಾವೆ ಹಿಂದೆ. ಆಲ್ಮೋಸ್ಟ್ ಎಲ್ಲ ಇಲ್ಲಿರೋದು ಮೇಕೆ. ಮೇಕೆ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಎಲ್ಲೋ ಒಂದು ಹಾಡಿದೆ, ಅದ್ಭುತವಾಗಿ ಹೇಳಿದ್ದಾರೆ ನಮ್ಮ ಕ್ರೇಜಿ ಸ್ಟಾರು. ಸ್ನೇಹಿತರು ನೋಡಿ, ಅದ್ಭುತವಾಗಿದೆ ರೀ ಈ ಜಾಗ. ಸುತ್ತ ಮಾತ್ರ ಭಾಳಷ್ಟು ಮಜಬೂತವಾಗಿದೆ. ನಾನು ರಂಗಣ ಸ್ನೇಹಿತರ ಜೊತೆ ಬಂದಿರೋದು. ತುಂಬ ಚೆನ್ನಾಗಿ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನ್ಕೊತೀನಿ. ವೆದರ್ ಸ್ವಲ್ಪ ಚೆನ್ನಾಗಿದೆ, ಆದ್ರೂ ಈ ಜಾಗಕ್ಕೆಲ್ಲ ನಮ್ಮ ಮಳೆಗಾಲದಾಗ ಬಂದರೆ ತುಂಬ ಸಖತ್ತಾಗಿರುತ್ತೆ ಅನಿಸುತ್ತೆ. ಹಾಗೆ ಒಂದು ರೋಡ್ ತೋರಿಸಿ ರಂಗಣ, ಆ ಕಡೆ ಎಲ್ಲ ಹೇಗಿದೆ ಅಂತ ನೋಡ್ರಿ, ಹೇಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಅದ್ಭುತ ಅಲ್ವಾ? ಒಂದು ರೌಂಡ್ ರಂಗಣ ಸುತ್ತಾ ಇದೆ. ಈ ಭಾಗ ಹೇಗೆ ಗಿರಿ ಕಾನನಗಳೇ ತುಂಬಿ ನಲಿದಾಡುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ ಕನ್ನಡದಲ್ಲಿ ಗೀತೆ, ನಮ್ಮ ರಾಜಣ್ಣವರು ಗಂಧದ ಗುಡಿಯಲ್ಲಿ. ಈ ಪ್ಲೇಸ್ ನೋಡಿದ್ರೆ ನಮಗೆ ಅದೇ ರೀತಿ ಅನುಭವ ಅನಿಸುತ್ತೆ. ಬಟ್ ಮಲೆನಾಡದಲ್ಲಾಗಿದ್ದರೆ ಇಲ್ಲೆಲ್ಲ ಮರಗಿಡಗಳು ಇರ್ತಿದ್ದೋ. ಬಟ್ ಇಲ್ಲಿ ಬಯಲು ಪ್ರದೇಶ ಆಗಿರೋದ್ರಿಂದ ಇಷ್ಟು ಮರಗಳಿಂದ ಹಚ್ಚ ಹಸಿರಿಂದ ಕೂಡಿದೆ ಸ್ನೇಹಿತರೆ. ತುಂಬ ಅದ್ಭುತವಾಗಿರೋಂಥ ಜಾಗ. ನೀವೇನಾದರೂ ಈ ಕಡೆ ಬಂದರೆ ಎಲ್ಲಿ ಭೇಟಿ ಕೊಡಬೇಕು? ಮಧುಗಿರಿಯ ಮಾರಿಬೀಳಿನ ಕಮ್ಮನ ಕೋಟೆಗೆ ನೀವು ಕೂಡ ಭೇಟಿ ಕೊಡಬೇಕು. ಅರ್ಥ ಆಯ್ತಾ ಸ್ನೇಹಿತರೆ? ಈ ಜಾಗ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡ್ತಾಯಿರಿ.